ಮುಸಲ್ಮಾನರ ಪುಣ್ಯ ಸ್ಥಳ. ಆದರೆ ಇಂಥ ಸ್ಥಳದಲ್ಲಿ ಅನ್ಯಾಯ ಅಕ್ರಮ ನಡೀತಿತ್ತು. ಈ ಬಗ್ಗೆ ಇಬ್ಬರು RTIಗೆ ಪತ್ರ ಬರೆದಿದ್ರು ಅಷ್ಟೇ. ಆಮೇಲೆ ಅಲ್ಲಿ ನಡೆದಿದ್ದೆಲ್ಲ ಬರೀ ಆಕ್ಷನ್. ಪಾಪಿಗಳು ನಡೆಸಿದ ಹಲ್ಲೆಯಿಂದ ಗಾಯಗೊಂಡು ಕೂತಿರೋ ಇವರನ್ನ ನೋಡಿ. ಇವರ ಹೆಸರು ಮಹಮ್ಮದ್ ಜಾವದ್ ಹಾಗೂ ಮಹಮ್ಮದ್ ಇಲಿಯಾಸ್. ಅಕ್ರಮವನ್ನ ತಡೆಯೋಕೆ ಹೋಗಿ ಇವರಿಬ್ಬರಿಗೆ ಈ ಗತಿ ಬಂದಿದೆ. RTIಗೆ ಪತ್ರ ಬರೆದಿದ್ದಕ್ಕೆ ಮಾರಕಾಸ್ತ್ರದಿಂದ ಹಲ್ಲೆ. ಹೌದು, ಇವರಿಬ್ರು ನಾಗಾವರದಲ್ಲಿರುವ ಉಮರ್ ಬಿನ್ ರತಾಬ್ ಎಂಬ ಮಸೀದಿಯಲ್ಲಿ ನಡೆಯುತ್ತಿದ್ದ ಅಕ್ರಮವನ್ನ ನೋಡಿದ್ರು. ಇದರ ಬಗ್ಗೆ ಮಾಹಿತಿ ಪಡೆದು ನಂತರ ಕಾನೂನು ರೀತಿ ಹೋರಾಟ ಮಾಡೋಣ ಅಂತ ನಿರ್ಧರಿಸಿದ್ರು. ಅದಕ್ಕಾಗಿ ಕಳೆದ ತಿಂಗಳು ಮಸೀದಿಯ ಬಗ್ಗೆ ಮಾಹಿತಿಗಾಗಿ ವಕ್ಫ್ ಬೋರ್ಡ್ಗೆ ಪತ್ರ ಬರೆದಿದ್ದಾರೆ ಅಷ್ಟೇ. ಹೀಗೆ ಪತ್ರ ಬರೆದಿದ್ದಕ್ಕೆ ಸಿಟ್ಟಾದ ಕಾಣದ ಕೈಗಳು ನಿನಗೆ ಮಾಹಿತಿ ಬೇಕಾ ಅಂತ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ವಕ್ಫ್ ಬೋರ್ಡ್ನಲ್ಲಿ RTIಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ನಮಗೆ ಲೆಕ್ಕಾಚಾರ ಬೇಕು ಅಂದ್ಬಿಟ್ಟು. ಅವನಿಗೆ ಗೊತ್ತಾಗಿದೆ ಅದಕ್ಕೋಸ್ಕರ ಅವನು ಸ್ಟೇಷನ್ ಆಚೆ ಗೇಟ್ ಹತ್ರ ಬಂದುಬಿಟ್ಟು ನೀನು ಬೇರೆ ಕೇಳ್ತೀಯಾ ಲೆಕ್ಕ ಬಾ ತೋರಿಸ್ತೀನಿ ನಿಮಗೆ ಮನೆ ಹತ್ರ, ನಾವು ಬಿಡಲ್ಲ ನಿಮಗೆ, ಹಂಗೆ ಹೆಚ್ಚು ಕಡಿಮೆ ಮಾತಾಡ್ದು. ಬಾರೋ ಅಂದ್ಬಿಟ್ಟು ಕರೆಸ್ಬಿಟ್ಟು ಇವನು ಗಾಡಿ ಸೈಡ್ನಲ್ಲಿ ಏನೋ ಅಂದ್ಬಿಟ್ಟು ಕೇಳಿದೆ, ಏನು ಲೆಕ್ಕ ಬೇಕಾ ನಿಮಗೆ ಅಂದ್ಬಿಟ್ಟು, ಅಣ್ಣ ಹತ್ರ ನೀವು ಅಣ್ಣಗೆ ಸಪೋರ್ಟ್ ಮಾಡ್ತೀಯ, ನೀವು ಮುಖ್ತಾರ್ಗೆ ಸಪೋರ್ಟ್ ಮಾಡ್ತೀಯ ನೀನು ಅಂದ್ಬಿಟ್ಟು ಫಸ್ಟ್ ಇವ್ರಿಗೆ ಲಾಂಗಿಂದ ಇಲ್ಲಿ ಹೊಡೆದ್ರು. ಕಳೆದ ತಿಂಗಳ 28ನೇ ತಾರೀಕಿನಂದು ಜಾವದ್ ಹಾಗೂ ಇಲಿಯಾಸ್ ತಮ್ಮ ಕೆಲಸ ಮುಗಿಸಿ ರಾತ್ರಿ ನಾಗವಾರದ ಉಮರ್ ನಗರದಿಂದ ತಮ್ಮ ಮನೆಗೆ ಹೋಗ್ತಿದ್ರು. ಇದೇ ಸಮಯಕ್ಕೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ 5 ರಿಂದ 6 ಜನರ ಗ್ಯಾಂಗ್ ಇವರಿಬ್ಬರನ್ನ ತಮ್ಮತ್ತ ಕರೆದಿದ್ದಾರೆ. ಬಳಿಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಕಾಸ್ತ್ರಗಳಿಂದ ಸಿಕ್ಕ ಕಡೆ ಹಲ್ಲೆ ಮಾಡಿದ್ದಾರೆ. ಕೆಲ ಹುಡುಗರು ರಾತ್ರಿ ವೇಳೆ ಜವಾದ್ ಹಾಗೂ ಇಲಿಯಾಸ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಕೆಜಿಹಳ್ಳಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದು ಶೀಘ್ರದಲ್ಲೇ ಅವರನ್ನ ಬಂಧಿಸುತ್ತೇವೆ. ಹಲ್ಲೆಯ ತೀವ್ರತೆಯಿಂದ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದ ಇವರನ್ನ ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹಲ್ಲೆ ಮಾಡಿ ಎಸ್ಕೇಪ್ ಆಗಿರೋ ಗ್ಯಾಂಗ್ ಆಗಿ ಕೆಜಿಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ಆದ್ರೆ RTI ನಡಿ ಮಾಹಿತಿ ಕೇಳೋರ ಮೇಲೆ ಈ ರೀತಿ ಹಲ್ಲೆ ನಡೆದಿರುವುದಂತೂ ಆತಂಕ ಮೂಡಿಸಿದೆ. ಅಜಯ್, TV9 ಬೆಂಗಳೂರು.